ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅಂತಿಮ ಸಿದ್ಧತೆ ನಡೀತಾ ಇದೆ. ದಾವಣಗೆರೆ ಹೃದಯ ಭಾಗದ ಹೈಸ್ಕೂಲು ಮೈದಾನದಲ್ಲಿ ಈಗ ಸಿದ್ಧತೆ ನಡೀತಾ ಇದೆ. ಪೊಲೀಸರ ಕಣ್ಗಾವಲಿನಲ್ಲಿ ಅಂತಿಮ ನಮನಕ್ಕೆ ಸಕಲ ಸಿದ್ಧತೆ ತಯಾರಾಗ್ತಾ ಇದೆ. ಸಾರ್ವಜನಿಕರಿಗೆ ವಿವಿಐಪಿಗೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲಾ ರೀತಿಯಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಣ್ಯರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೀತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾರುತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ. ಸದ್ಯಕ್ಕೆ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪ್ರವೀಣ್, ನೋಡಿ, ನಾನು ಇರುವಂತದ್ದು ದಾವಣಗೆರೆಯ ಪ್ರಮುಖವಾದಂತಹ ಹೃದಯ ಭಾಗ ಇರುವಂತಹ ಹೈಸ್ಕೂಲ್ ಮೈದಾನ ಇದು. ಈ ಮೈದಾನ ಪ್ರಮುಖವಾಗಿ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಮೀಸಲಾಗಿತ್ತು. ಇವತ್ತು ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯುವಂತ ಜಾಗ ಆಗಿದೆ ಅಂತ ಸ್ವಲ್ಪ ಬೇಸರ ಮಾಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆಯಿಂದ ಏನು ಅವರ ಪಾರ್ಥಿವ ಶರೀರ ಬಂತು, ಅಲ್ಲಿದ್ದ ಕೂಡ ಇದೀಗ ಜನರು ಕೊರೆಯುವ ಚಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು ನಗರಸಭೆ ಆಗಿರಬಹುದು ಮತ್ತು ಪಟ್ಟಣ ಪಂಚಾಯತ್ ಪ್ರತಿಯೊಬ್ಬ ನಾಗರಿಕರು ಕೂಡ ಇಲ್ಲಿ ಬಂದು ಅವರ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ಈ ದಾವಣಗೆರೆಯ ಏನು ಪೌರಾಡಳಿತ ಕಾರ್ಮಿಕರಿದ್ದಾರೆ, ಪೊಲೀಸರು ಇರಬಹುದು, ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಪ್ರಮುಖವಾಗಿ ನನ್ನ ಬಲಭಾಗದಲ್ಲಿ ನಮ್ಮ ಶಿವ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಈ ಪ್ರಮುಖವಾಗಿ ಇರುವಂತಹ ಈ ಹೈಸ್ಕೂಲ್ಗೆ 3 ಗೇಟ್ಗಳಿದ್ದಾವೆ. ಆ 3 ಗೇಟ್ಗಳಲ್ಲಿ ಇದು ಪ್ರಥಮವಾದಂತಹ ಗೇಟು. ಇದಾದ ಬಳಿಕ ಪಕ್ಕದಲ್ಲಿರುವಂತಹ 2 ಗೇಟ್ಗಳನ್ನು ಸಾರ್ವಜನಿಕರನ್ನ ಬಿಡಲಿಕ್ಕೆ ಮಾಡಿರುವಂತದ್ದು. ಪ್ರಮುಖವಾಗಿರುವಂತಹ ಈ ನಂಬರ್ 1 ಗೇಟ್ ಏನಿದೆ, ಇಲ್ಲಿ ಒನ್ ವೇ ಇರೋದ್ರಿಂದ ಕೇವಲ ವಿವಿಐಪಿಗಳಿಗೆ, ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಿಎಂ ಡಿಸಿಎಂಗಳು ಬಂದ್ರೆ, ಸಚಿವರುಗಳು ಬಂದ್ರೆ, ಶಾಸಕರು ಬಂದ್ರೆ ಮಾತ್ರ ಈ ಒಂದು ಜಾಗದಲ್ಲಿ ಅವಕಾಶವನ್ನು ಮಾಡಿಕೊಳ್ಳುವಂತದ್ದು. ಇನ್ನು ಪಕ್ಕದಲ್ಲಿ ನಮ್ಮ ಶಿವ ತೋರಿಸಲ್ಲ, ಈ ಒಂದು ಭಾಗದಲ್ಲಿ ಸಾರ್ವಜನಿಕರು ಬರುವಂತಹ ಜಾಗ ಇದು. ಎಷ್ಟು ಜನ ಬಂದರೂ ಕೂಡ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ನೀಡೋದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿರುವಂತಹದ್ದು. ಇನ್ನು ಯಾವುದೇ ಕಾರಣಕ್ಕೂ ಧೂಳಾಗಬಾರ್ದು ಅಂತೇಳಿ ಈಗ ದಾವಣಗೆರೆ ಮಹಾನಗರ ಪಾಲಿಕೆಯವರು ನೀರನ್ನು ಹೊಡೆಯುವ ಮುಖಾಂತರ ಧೂಳನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಪೊಲೀಸರು ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದಿರುವಂತದ್ದು, ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಪೊಲೀಸರು ಎಡಿಷನಲ್ ಎಸ್ಪಿ ಆಗಿರ್ಬೋದು, ಎಸ್ಪಿಗಳಾಗಿರ್ಬೋದು ಮತ್ತು ಪ್ರಮುಖ ಅಧಿಕಾರಿ ವರ್ಗ ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದ್ದು. ಈಗಾಗಲೇ ಕೆಲವೊಂದಿಷ್ಟು ಪೊಲೀಸರನ್ನ ಆಯಾ ಜಾಗಕ್ಕೆ ಕೆಲಸ ನಿರ್ವಹಣೆಗೆ ಕಳಿಸಿರುವಂತದ್ದು. ಇನ್ನು ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಈ ಪೆಂಡಲ್ ಕಾಣುತ್ತಲ್ಲ, ಈ ಪೆಂಡಲ್ ನಲ್ಲಿ ವಿವಿಐಪಿಗಳಿಗೆ ಮಾತ್ರ ನೇರವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅವರು ತಂದಂತಹ ಮಾಲುಗಳನ್ನ ಹಾಕಲಿಕ್ಕೆ ಇರುವಂತಹ ಅವಕಾಶ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಸಂಸ್ಕಾರ ಅಂದ್ರೆ ದರ್ಶನಕ್ಕೆ ಬರುವಂತಹ ಜನರಿಗೆ ಇಲ್ಲಿ ಜಾಗವನ್ನು ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ತೋರಿಸುವಂತ ಶಿವ ತೋರಿಸ್ತಾರೆ. ಈ ಜಾಗದಲ್ಲಿ ನಂಬರ್ 2 ಮತ್ತು 3 ಅನ್ನೋ 2 ಗೇಟ್ಗಳಿದ್ದಾವೆ. ಇದು ಸಾರ್ವಜನಿಕರಿಗೆ ಬಂದು ದೂರದಿಂದಲೇ ನೋಡಿ ಹೋಗಬೇಕಾಗುತ್ತೆ, ಯಾಕಂದ್ರೆ ಒಳಗಡೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಅದಾದ ಬಳಿಕ ಇಲ್ಲಿನ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಈ ಕೆಳಗೆ ಕಾಣ್ತಿರುವಂತಹ ಜಾಗದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲಿ ಬರುವಂತಹ ಜನರಿಗೆ ಅಂತಿಮ ದರ್ಶನ ಕೊಡಲಿಕ್ಕೆ ಮುಂದಾಗ್ತಾರೆ. ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತದ್ದು. ಹಾವೇರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಿಂದನೂ ನಾನಾ ಭಾಗಗಳಿಂದ ಪೊಲೀಸರನ್ನು ಕೂಡ ನಿಯೋಜನೆ ಮಾಡುವಂತದ್ದು. ಹೋಂಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಧೂಳಾಗದಿರೋ ಹಾಗೆ ನೀರನ್ನು ಹೊಡೆಯುವ ಕೆಲಸ ಆಗಿರ್ಬೋದು. ಒಟ್ಟಾರೆಯಾಗಿ ಶಾಮನೂರು ಶಿವಶಂಕರಪ್ಪನವರನ್ನ ಪ್ರೀತಿಯಿಂದ ಬೀಳ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿರುವಂತದ್ದು. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಪಾರ್ಥಿವ ಶರೀರ ತಂದು ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಕೆಲಸ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ. ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅಂತಿಮ ಸಿದ್ಧತೆ ನಡೀತಾ ಇದೆ. ದಾವಣಗೆರೆ ಹೃದಯ ಭಾಗದ ಹೈಸ್ಕೂಲು ಮೈದಾನದಲ್ಲಿ ಈಗ ಸಿದ್ಧತೆ ನಡೀತಾ ಇದೆ. ಪೊಲೀಸರ ಕಣ್ಗಾವಲಿನಲ್ಲಿ ಅಂತಿಮ ನಮನಕ್ಕೆ ಸಕಲ ಸಿದ್ಧತೆ ತಯಾರಾಗ್ತಾ ಇದೆ. ಸಾರ್ವಜನಿಕರಿಗೆ ವಿವಿಐಪಿಗೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲಾ ರೀತಿಯಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಣ್ಯರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆ ಕೂಡ ನಡೀತಾ ಇದೆ.
ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾರುತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ. ಸದ್ಯಕ್ಕೆ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪ್ರವೀಣ್ ನೋಡಿ, ನಾನು ಇರುವಂತದ್ದು ದಾವಣಗೆರೆಯ ಪ್ರಮುಖವಾದಂತಹ ಹೃದಯ ಭಾಗ ಇರುವಂತಹ ಹೈಸ್ಕೂಲ್ ಮೈದಾನ ಇದು. ಈ ಮೈದಾನ ಪ್ರಮುಖವಾಗಿ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಮೀಸಲಾಗಿತ್ತು. ಇವತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಶಾಮೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯುವಂತ ಜಾಗ ಆಗಿದೆ ಅಂತ ಸ್ವಲ್ಪ ಬೇಸರ ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆಯಿಂದ ಏನು ಅವರ ಪಾರ್ಥಿವ ಶರೀರ ಬಂತು, ಅಲ್ಲಿದ್ದ ಕೂಡ ಇದೀಗ ಜನರು ಕೊರೆಯುವ ಚಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಕೂಡ ಏನು ನಗರಸಭೆ ಆಗಿರ್ಬೋದು ಮತ್ತು ಪಟ್ಟಣ ಪಂಚಾಯತ್ ಪ್ರತಿಯೊಬ್ಬ ನಾಗರಿಕರು ಕೂಡ ಇಲ್ಲಿ ಬಂದು ಅವರ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ಈ ದಾವಣಗೆರೆಯ ಏನು ಪೌರಾಡಳಿತ ಕಾರ್ಮಿಕರಿದ್ದಾರೆ, ಪೊಲೀಸರು ಇರ್ಬೋದು, ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಪ್ರಮುಖವಾಗಿ ನನ್ನ ಬಲಭಾಗದಲ್ಲಿ ಶಿವ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಈ ಪ್ರಮುಖವಾಗಿ ಇರುವಂತಹ ಈ ಹೈಸ್ಕೂಲ್ಗೆ 3 ಗೇಟ್ಗಳಿದಾವೆ. ಆ 3 ಗೇಟ್ಗಳಲ್ಲಿ ಇದು ಪ್ರಥಮವಾದಂತಹ ಗೇಟು. ಇದಾದ ಬಳಿಕ ಪಕ್ಕದಲ್ಲಿರುವಂತಹ 2 ಗೇಟ್ಗಳನ್ನು ಸಾರ್ವಜನಿಕರನ್ನ ಬಿಡಲಿಕ್ಕೆ ಮಾಡಿರುವಂತದ್ದು. ಪ್ರಮುಖವಾಗಿರುವಂತಹ ಈ ನಂಬರ್ 1 ಗೇಟ್ ಏನಿದೆ, ಇಲ್ಲಿ ಒನ್ ವೇ ಇರೋದ್ರಿಂದ ಕೇವಲ ವಿವಿಐಪಿಗಳಿಗೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಿಎಂ ಡಿಸಿಎಂಗಳು ಬಂದ್ರೆ, ಸಚಿವರುಗಳು ಬಂದ್ರೆ, ಶಾಸಕರು ಬಂದ್ರೆ ಮಾತ್ರ ಈ ಒಂದು ಜಾಗದಲ್ಲಿ ಅವಕಾಶವನ್ನು ಮಾಡಿಕೊಳ್ಳುವಂತದ್ದು. ಇನ್ನು ಪಕ್ಕದಲ್ಲಿ ನಮ್ಮ ಶಿವ ತೋರಿಸಲ್ಲ, ಈ ಒಂದು ಭಾಗದಲ್ಲಿ ಸಾರ್ವಜನಿಕರು ಬರುವಂತಹ ಜಾಗ ಇದು. ಎಷ್ಟು ಜನ ಬಂದರೂ ಕೂಡ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ನೀಡಲಿಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿರುವಂತಹದ್ದು. ಇನ್ನು ಯಾವುದೇ ಕಾರಣಕ್ಕೂ ಧೂಳಾಗಬಾರ್ದು ಅಂತೇಳಿ ಈಗ ದಾವಣಗೆರೆ ಮಹಾನಗರ ಪಾಲಿಕೆಯವರು ನೀರನ್ನು ಹೊಡೆಯುವ ಮುಖಾಂತರ ಧೂಳನ್ನು ಕಡಿಮೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಪೊಲೀಸರು ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಅಹಿತಕರ ನಡೀಬಾರದು ಅಂತೇಳಿ ಪೊಲೀಸರು ಎಡಿಷನಲ್ ಎಸ್ಪಿ ಆಗಿರ್ಬೋದು, ಎಸ್ಪಿಗಳಾಗಿರ್ಬೋದು ಮತ್ತು ಪ್ರಮುಖ ಅಧಿಕಾರಿ ವರ್ಗ ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದ್ದು. ಈಗಾಗಲೇ ಕೆಲವೊಂದಿಷ್ಟು ಪೊಲೀಸರನ್ನ ಆಯಾ ಜಾಗಕ್ಕೆ ಕೆಲಸ ನಿರ್ವಹಣೆಗೆ ಕಳಿಸಿರುವಂತದ್ದು. ಇನ್ನು ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಈ ಪೆಂಡಲ್ ಕಾಣುತ್ತಲ್ಲ, ಈ ಪೆಂಡಲ್ ನಲ್ಲಿ ವಿವಿಐಪಿಗಳಿಗೆ ಮಾತ್ರ ನೇರವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅವರು ತಂದಂತಹ ಮಾರ್ಗಗಳನ್ನು ಹಾಕಲಿಕ್ಕೆ ಇರುವಂತಹ ಅವಕಾಶ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಸಂಸ್ಕಾರ ಅಂದ್ರೆ ದರ್ಶನಕ್ಕೆ ಬರುವಂತಹ ಜನರಿಗೆ ಇಲ್ಲಿ ಜಾಗವನ್ನು ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ತೋರಿಸುವಂತ ಶಿವ ತೋರಿಸ್ತಾರೆ. ಈ ಜಾಗದಲ್ಲಿ ನಂಬರ್ 2 ಮತ್ತು 3 ಅನ್ನುವ 2 ಗೇಟ್ಗಳಿದಾವೆ. ಇದು ಸಾರ್ವಜನಿಕರಿಗೆ ಬಂದು ದೂರದಿಂದಲೇ ನೋಡಿ ಹೋಗಬೇಕಾಗುತ್ತೆ, ಯಾಕಂದ್ರೆ ಒಳಗಡೆ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಾದ ಬಳಿಕ ಇಲ್ಲಿನ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕೆಳಗೆ ಕಾಣ್ತಿರುವಂತಹ ಜಾಗದಲ್ಲಿ ಶಾಮೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲಿ ಬರುವಂತಹ ಜನರಿಗೆ ಅಂತಿಮ ದರ್ಶನ ಕೊಡಲಿಕ್ಕೆ ಮುಂದಾಗ್ತಾರೆ. ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿರುವಂತದ್ದು. ಹಾವೇರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಿಂದನೂ ನಾನಾ ಭಾಗಗಳಿಂದ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಹೋಂಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಧೂಳಾಗದಿರೋ ಹಾಗೆ ನೀರನ್ನು ಹೊಡೆಯುವ ಕೆಲಸ ಆಗಿರ್ಬೋದು. ಒಟ್ಟಾರೆಯಾಗಿ ಶಾಮೂರು ಶಿವಶಂಕರಪ್ಪನವರನ್ನ ಪ್ರೀತಿಯಿಂದ ಬೀಳ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಿರುವಂತದ್ದು. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಪಾರ್ಥಿವ ಶರೀರ ತಂದು ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಕೆಲಸ